ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳೇ, ದಯವಿಟ್ಟು ಮತ್ತೆ ನಿಮ್ಮನ್ನ ನಾನು ಕೋರ್ಕೋತಾ ಇದ್ದೀನಿ. ಸೆಪ್ಟೆಂಬರ್ 18ಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಉಳಿಸ್ಕೊಳ್ಳೋಕ್ಕೆ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲ ಸಂಘಟನೆ ಅಧ್ಯಕ್ಷರುಗಳು, ಅಭಿಮಾನಿಗಳು ದಯವಿಟ್ಟು ಎಲ್ಲರೂ ಫ್ರೀಡಮ್ ಪಾರ್ಕ್ಗೆ ಬರಬೇಕು. ಇವತ್ತು ನಾವೇನೋ ಸರ್ಕಾರಕ್ಕೆ ನಾವು ಧಿಕ್ಕಾರಕ್ಕೆ ಹೋಗೋದು ಬೇಡ, ಸರ್ಕಾರದ ಅಧಿಕಾರಿಗಳನ್ನ ಎಚ್ಚರಿಸೋಣ, ಮುಖ್ಯಮಂತ್ರಿಗಳ ಕಣ್ತಿರ್ಸೋಣ. ಅರಣ್ಯ ಸಚಿವರಿಗೆ ನಾವು ಮನವಿ ಕೊಟ್ಟಿದ್ದೀವಿ, ಸ್ಪಂದಿಸಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ನಾವು ಸರ್ಕಾರಕ್ಕೆ ಎಚ್ಚರಿಸೋಣ, ಕಣ್ತೆರೆಸೋಣ, ಈ ಮೂಲಕ ನಾವು ಹೋರಾಟ ಮಾಡೋಣ ಅಂತ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಇವತ್ತು ಸರ್ಕಾರಿ ಅಧಿಕಾರಿಗಳು ತಕ್ಕ ಮಟ್ಟಿಗೆ ಸ್ಪಂದಿಸ್ತಾ ಇದ್ದಾರೆ. ಆದರೂ ಇನ್ನೂ ನಾವು ಅವ್ರನ್ನ ಸರ್ಕಾರನ ಎಚ್ಚರಿಸಬೇಕು ಅಂದ್ಬಿಟ್ಟು ನಾವು ಒಂದು ಹೋರಾಟಕ್ಕೆ ಒಂದು ಕರೆ ಕೊಟ್ಟಿದ್ದೀವಿ 2 ತಿಂಗಳಿಂದನೇ. ಎಲ್ಲ ಅಭಿಮಾನಿಗಳು ಫ್ರೀಡಮ್ ಪಾರ್ಕ್ಗೆ ದಯವಿಟ್ಟು ಸೆಪ್ಟೆಂಬರ್ 18, 2026 ಬರಬೇಕು. ಅಲ್ಲೇ ನಾವು 76ನೇ ಜನ್ಮದಿನೋತ್ಸವ ಒಂದು ಸಾಂಘಿಕವಾಗಿ ನಾವು ಏನು ಮಾಡ್ಕೊಂಬರ್ತೀವಿ, ಅಲ್ಲಿ ಪೂಜೆ ಮಾಡಿಕೊಂಡು ನಾವು ಹೋರಾಟನ ಪ್ರಾರಂಭಿಸೋಣ ಅಂತ ಹೇಳ್ತೀವಿ. ಆದರೆ ಪೊಲೀಸ್ ಇಲಾಖೆ ಬರೀ ಸೆಪ್ಟೆಂಬರ್ 18 ಮಾತ್ರ ಹೋರಾಟಕ್ಕೆ ನಮ್ಗೆ ಅನುಮತಿ ಕೊಟ್ಟಿದೆ, 19-20 ಕೊಟ್ಟಿಲ್ಲ. ಹಾಗಾಗಿ ಸೆಪ್ಟೆಂಬರ್ 18 ದಯವಿಟ್ಟು ಎಲ್ಲ ಅಭಿಮಾನಿಗಳು ಬರಬೇಕಾಗಿ ನಾನು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ.